ಹೆಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಒಂದು ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ರೋಲ್ಗಿರುವಂಥ ಐಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ ಫುಲ್ ಟೈಮ್ಗೆ ಅವರು ಐಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಕೆರಿಯರ್ US ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಐಯರಿಂಗ್ನ ಮಾಡ್ತಾ ಇದ್ದಾರೆ. ಇದು ಬಂದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಹಾಗೆ ಇಲ್ಲಿ ನೀವೇನಾದ್ರು 12th ಪಾಸ್ ಆಗಿದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಫ್ರೆಷರ್ ಆಗಿದ್ದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ವೇಕೆನ್ಸಿ ಬಗ್ಗೆ ನಾನು ನಿಮಗೆ ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೆಲಸದ ಕಡೆಯಿಂದ ಅಂತ ನಿಮಗೆ ಯಾವುದೇ ರೀತಿಯಾದಂಥ ಅಮೌಂಟ್ನ ಕೇಳೋದಿಲ್ಲ. ನೀವು ಕೂಡ ಯಾರಿಗೂ ₹1 ಕೂಡ ಕೊಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಹತ್ರ ಅಮೌಂಟ್ ತೊಗೊಂಡು ಅವರು ಕೆಲಸ ಕೊಡ್ತೀನಿ ಅಂದರೆ ಅದು ಫೇಕ್ ಆಗಿರುತ್ತೆ. ಇಲ್ಲಿ ಕೆಲಸ ಕೊಡೋವಂಥವ್ರು ನಿಮ್ಮ ರೆಸ್ಯೂಮ್ ಹಾಗೆ ನಿಮ್ಮ ಸ್ಕಿಲ್ಸ್ ಮೇಲೆ ನಿಮಗೆ ಕೆಲಸನ ಕೊಡ್ತಾ ಹೋಗ್ತಾರೆ. ಸೊ ಯಾರಿಗೂ ಕೂಡ ನೀವಿಲ್ಲಿ ₹1 ಕೂಡ ಪೇ ಮಾಡಬೇಡಿ, ಓಕೆನಾ? ಇನ್ನು ಇಲ್ಲಿ ಐಯರಿಂಗ್ ನಡೆಸ್ತಾ ಇರೋವಂಥ ಕಂಪ್ನಿ ಬಂದು ಕೆರಿಯರ್ US ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿಯವರು ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಇಲ್ಲಿ ಐಯರಿಂಗ್ನ ನಡೆಸ್ತಾ ಇದ್ದಾರೆ. 6 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಹಾಗೆ ಇನ್ನೂ ಅಪ್ಲಿಕೇಶನ್ಸ್ನ ನಾವು ತೊಗೊಳ್ತಾ ಇದ್ದೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಕೆಳಗೆ ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ. ಫುಲ್ ಟೈಮ್ಗೆ ಇವರು ಐಯರಿಂಗ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಮಗೆ ಇಲ್ಲಿ ಜಾಬ್ ಬಗ್ಗೆ ಕಂಪ್ಲೀಟಾಗಿ ಇವರು ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಏನು ಅಂತ ನೋಡಿದರೆ ಅಬೌಟ್ ದ ಜಾಬ್ ಅಂತ ಕೊಟ್ಟು ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಜಾಬ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಸಮ್ಮರಿ ನೋಡಿದ್ರೆ, ದ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಎಕ್ಸಲೆಂಟ್ ಕಸ್ಟಮರ್ ಸಪೋರ್ಟ್ ಬೈ ಆನ್ಸರಿಂಗ್ ಎಂಕ್ವೈರಿ, ರಿಸಾಲ್ವ್ ಇಶ್ಯೂಸ್ ಆ್ಯಂಡ್ ಎನ್ಹ್ಯಾನ್ಸ್ ದ ಪಾಸಿಟಿವ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಕಸ್ಟಮರ್ ಸಪೋರ್ಟ್ ರೋಲ್ ಆಗಿ ನೀವು ಏನು ಕೆಲಸ ಮಾಡ್ತೀರಾ ಅಂದರೆ, ಕಸ್ಟಮರ್ ಕ್ವೆಶನ್ಸ್ನ ನೀವು ಎಂಕ್ವೈರಿ ಮಾಡಬೇಕಾಗಿರುತ್ತೆ. ಹಾಗೆ ಅವ್ರಿಗೆ ಆನ್ಸರ್ ಕೊಡಬೇಕಾಗಿರುತ್ತೆ. ಅವರ ಇಶ್ಯೂಸ್ನ ರಿಸಾಲ್ವ್ ಮಾಡಬೇಕಾಗಿರುತ್ತೆ. ಹಾಗೆ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗಿರೋ ಹಾಗೆ ನೀವು ನೋಡ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ರೋಲ್ ಎನ್ಹ್ಯಾನ್ಸ್ ಕಮ್ಯುನಿಕೇಷನ್ ವಿತ್ ಫೋನ್, ಇಮೇಲ್, ಚಾಟ್ ಆರ್ ಇನ್ ಪರ್ಸ್ನಲ್ ಆ್ಯಂಡ್ ರಿಕ್ವೈರ್ಡ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆ್ಯಂಡ್ ಪ್ರೊಫೆಷ್ನಲಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವು ಯಾವ ರೀತಿಯಾದಂಥ ಲೈಕ್ ಕಸ್ಟಮರ್ಸ್ ಜೊತೆ ಕನೆಕ್ಟ್ ಆಗ್ತೀರಾ ಅಂದರೆ, ನಿಮಗೆ ಕಾಲ್ ಮಾಡ್ಬೋದು, ಇಮೇಲ್ ಮಾಡ್ಬೋದು ಅಥವಾ ಚಾಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ. ಅದರಿಂದನೇ ನೀವು ಕಸ್ಟಮರ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಹಾಗೆ ಸ್ಟ್ರಾಂಗ್ ಪರ್ಸ್ನಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ನಿಮಗೆ ಕಸ್ಟಮರ್ ಸಪೋರ್ಟ್ ಆಗಿ ಇರೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಅಂದರೆ ರೆಸ್ಪಾಂಡ್ ಟು ಕಸ್ಟಮರ್ ಎಂಕ್ವೈರೀಸ್ ವಿತ್ ಫೋನ್, ಇಮೇಲ್ ಆ್ಯಂಡ್ ಚಾಟ್ ಇನ್ ಟೈಮ್ ಮ್ಯಾನೇಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕರೆಕ್ಟ್ ಟೈಮಿಗೆ ನೀವು ಕಸ್ಟಮರ್ಸ್, ಅಂದರೆ ಇವಾಗ ಕಾಲ್ ಮಾಡಿದಾಗ ನೀವು ಅಟೆಂಡ್ ಮಾಡಿ ಅವ್ರ ಜೊತೆ ಮಾತಾಡೋದಕ್ಕೆ ಆಗಬೇಕು. ಅಥವಾ ಇಮೇಲ್ ಮಾಡಿದಾಗ ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಚಾಟ್ ಮಾಡಿದಾಗಲೂ ಕೂಡ ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಅದು ಟೈಮ್ ಸರಿಯಾಗಿ 1 day 2 day ಅಥವಾ ಹಾಫ್ ಅನ್ ಅವರ್ 3 hours 4 hours ಬಿಟ್ಕೊಂಡು ಅವ್ರಿಗೆ ರಿಪ್ಲೈ ಮಾಡುವಂಥದ್ದಲ್ಲ ಅಂತ ಹೇಳ್ತಾ ಇದೆ. ಹಾಗೆ ಪ್ರೊವೈಡ್ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಪ್ರಾಬ್ಲಮ್, ಸರ್ವಿಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಕರೆಕ್ಟಾದಂಥ ಇನ್ಫಾರ್ಮೇಷನ್ಸ್ನೇ ಇಲ್ಲಿ ನಿಮ್ಮ ಕ್ಲೈಂಟ್ಸ್ಗಳಿಗೆ ಅಥವಾ ನಿಮ್ಮ ಕಸ್ಟಮರ್ಸ್ಗೆ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಹ್ಯಾಂಡಲ್ ಕಸ್ಟಮರ್ ಕಂಪ್ಲೇಂಟ್ಸ್ ಆ್ಯಂಡ್ ಪ್ರೊವೈಡ್ ಎಫಿಷಿಯಂಟ್ ಸೊಲ್ಯೂಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ನಿಮಗೆ ಕಂಪ್ಲೇಂಟ್ ಮಾಡಿರ್ತಾರೆ ಅಲ್ವಾ, ಅದನ್ನು ನೀವು ಕರೆಕ್ಟಾಗಿರೋವಂಥ ಆನ್ಸರ್ಸ್ ಅಥವಾ ಸೊಲ್ಯೂಷನ್ಸ್ನೇ ನಿಮ್ಮ ಕಸ್ಟಮರ್ಸ್ಗೆ ಕೊಡಬೇಕು. ಯಾವುದೇ ಸುಳ್ಳು ಅಥವಾ ತಪ್ಪಾದಂಥ ಇನ್ಫಾರ್ಮೇಷನ್ಸ್ನ ಸೊಲ್ಯೂಷನ್ಸ್ನ ಅವ್ರಿಗೆ ಕೊಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗೆ ಇಶ್ಯೂ ರಿಸಾಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಯಾವ್ದಾದ್ರು ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ರಿಸಾಲ್ವ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಹೇಗೆ ಅಂದರೆ ಐಡೆಂಟಿಫೈ ಕಸ್ಟಮರ್ ನೀಡ್ಸ್ ಆ್ಯಂಡ್ ಪ್ರೊವೈಡ್ ದ ಬೆಸ್ಟ್ ಪಾಸಿಟಿವ್ ರಿಸಾಲ್ವ್ ಅಂತ ಕೊಡ್ತಾರೆ. ಅವ್ರ ಕಷ್ಟ ಏನಿದೆ ಅಥವಾ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ನೀವು ಕಂಡುಹಿಡ್ಕೊಂಡು ಅವ್ರಿಗೆ ಅದಕ್ಕೆ ಸೂಟ್ ಆಗುವಂಥ ಆನ್ಸರ್ಸ್ನ ಅಥವಾ ಲೈಕ್ ರಿಸಾಲ್ವ್ ಕ್ವೆಶನ್ಸ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಶ್ಯೂ ಟು ಸಪೋರ್ಟ್ ಆ್ಯಂಡ್ ಟೆಕ್ನಿಕಲ್ ಟರ್ಮ್ಸ್ ವಿತ್ ನೆಸಸರಿ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಗೇನಾರು ಆ ಇಶ್ಯೂನ ಡೈರೆಕ್ಟಾಗಿ
ರಿಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ಟೆಕ್ನಿಕಲ್ ನೆಸೆಸಿಟಿ ಇದ್ದರೆ ಅದನ್ನು ಕೂಡ ನೀವು ತೊಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಫಾಲೋ ಅಪ್ ವಿತ್ ಕಸ್ಟಮರ್ಸ್ ಟು ಎನ್ಶ್ಯೂರ್ ಇಶ್ಯೂಸ್ ಆರ್ ಫುಲ್ಲಿ ರಿಸಾಲ್ವ್ಡ್ ಅಂತ ಹೇಳಿದ್ದಾರೆ. ಸೊ ನೀವು ಕಸ್ಟಮರ್ಸ್ಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಂಪ್ಲೀಟಾಗಿ ಅವರ ಇಶ್ಯೂ ರಿಸಾಲ್ವ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ಅಂತ ಹೇಳಿದ್ದಾರೆ. ಸೊ ಡಾಕ್ಯುಮೆಂಟೇಷನ್ ಆ್ಯಂಡ್ ರಿಪೋರ್ಟಿಂಗ್ ಅಂತ ಕೊಡ್ತಾ ಇದ್ದಾರೆ. ಥರ್ಡ್ ಪಾಯಿಂಟು ಹಂಗಂದರೆ ಮೇಂಟೈನ್ ಡಾಕ್ಯುಮೆಂಟ್ ರೆಕಾರ್ಡಿಂಗ್ಸ್ ಆಫ್ ಕಸ್ಟಮರ್ ಇಂಟರ್ಯಾಕ್ಷನ್ ಇನ್ CRM ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಂದರೆ ಇವಾಗ ಕಸ್ಟಮರ್ಸ್ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಇಮೇಲ್ ಮಾಡ್ತಾರೆ ಅಥವಾ ಚಾಟ್ ಮಾಡ್ತಾರೆ ಅಲ್ವಾ, ಅದರ ರೆಕಾರ್ಡಿಂಗ್ಸ್ಗಳನ್ನ ನೀವು ಇಟ್ಕೊಳ್ಬೇಕಾಗಿರುತ್ತೆ. ಇಮೇಲ್ ಮತ್ತು ಚಾಟ್ ರೆಕಾರ್ಡಿಂಗ್ಸ್ನ ನೀವು ಇಡೋ ಅಂಥ ನೆಸೆಸಿಟಿ ಇರೋದಿಲ್ಲ, ಬಟ್ ಕಾಲ್ ರೆಕಾರ್ಡಿಂಗ್ಸ್ನ ಇಡಬೇಕಾಗಿರುತ್ತೆ. ಅದನ್ನು ನೀವು CRM ಟೂಲ್ ಅಂತ ಸಿಸ್ಟಮ್ ಅಂತ ಇರುತ್ತೆ. ಸೊ ಗೂಗಲ್ ಶೀಟಲ್ಲಿ ನಿಮಗೆ CRM ಸಿಸ್ಟಮ್ ಅನ್ನೋದ್ರ ಬಗ್ಗೆ ಯಾವುದಾದ್ರು ಒಂದು ಶೀಟ್ನ ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ನೀವು ಎಲ್ಲನೂ ಫೀಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದ್ರು ಅಂದರೆ ಕಾಲ್ ರಿಸೀವ್ ಮಾಡಿದ್ರಾ ಇಲ್ವಾ, ಅವರ ಪ್ರಾಬ್ಲಮ್ ಏನಿತ್ತು, ನೀವು ಏನು ಆನ್ಸರ್ ಕೊಟ್ಟರೆ ಅಥವಾ ಅವ್ರ ಪ್ರಾಬ್ಲಮ್ ರಿಸಾಲ್ವ್ ಆಯ್ತಾ ಇಲ್ವಾ ಅಂತ ಟೈಪ್ ಮಾಡುವಂಥದ್ದಿರುತ್ತೆ. ಅದನ್ನು ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಅಪ್ಡೇಟ್ ಕಸ್ಟಮರ್ ಅಕೌಂಟ್ಸ್ ಆ್ಯಂಡ್ ಪ್ರೊವೈಡ್ ಆರ್ಡರ್ ರಿಟರ್ನ್ ಆರ್ ರಿಕ್ವೈರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅವ್ರದ್ದು ಯಾವುದಾದ್ರು ಪ್ರಾಡಕ್ಟ್ಸ್ಗಳಿರುತ್ತೆ ಅದನ್ನ ಬಗ್ಗೆ ಕಸ್ಟಮರ್ಸ್ ನಿಮಗೆ ಕಾಲ್ ಮಾಡಿ ಕೇಳ್ಬೋದು. ಅಕೌಂಟ್ ಹೇಗೆ ಓಪನ್ ಮಾಡೋದು ಅಥವಾ ಹೇಗೆ ಆರ್ಡರ್ನ ಪ್ಲೇಸ್ ಮಾಡೋದು, ರಿಟರ್ನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಕ್ವೆಶನ್ನ ಕೇಳ್ಬೋದು. ಅದಕ್ಕೆ ನೀವು ಆನ್ಸರ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜನರಲಿ ಡೈಲಿ ವೀಕ್ಲಿ ರಿಪೋರ್ಟ್ ಆ್ಯಸ್ ನೀಡೆಡ್ ಅಂತ ಹೇಳ್ತಾ ಇದ್ದಾರೆ. ಡೈಲಿ ಮತ್ತು ವೀಕ್ಲಿದು ರಿಪೋರ್ಟ್ಸ್ಗಳನ್ನ ಕೇಳ್ಬೋದು ಕಂಪ್ನಿಯವರು, ಆವಾಗ ನೀವು ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಡಕ್ಟ್ಸ್ ಆ್ಯಂಡ್ ಪಾಲಿಸಿ ನಾಲೆಜ್ ಅಂತ ಹೇಳ್ತಾರೆ. ಸೊ ಇದೇನಿಲ್ಲ, ಸಿಂಪಲಾಗಿ ಅವರ ಪ್ರಾಡಕ್ಟ್ ಬಗ್ಗೆ ಹಾಗೆ ಅವರ ಪಾಲಿಸೀಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು, ನಾಲೆಜ್ ಇರಬೇಕು. ಆ ಪ್ರಾಡಕ್ಟ್ ಏನಕ್ಕೆ ಯೂಸ್ ಆಗುತ್ತೆ, ಅದರ ಪ್ರೈಸ್ ಎಷ್ಟು ಅಥವಾ ಅದನ್ನು ಹೇಗೆ ಆರ್ಡರ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್, ಜೊತೆಗೆ ಇವರ ಪಾಲಿಸೀಸ್ಗಳೇನಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅದರಿಂದ ನಿಮಗೆ ಎಲ್ಲನೂ ತಿಳ್ಕೊಳ್ಬೋದು. ಓಕೆನಾ. ಹಾಗೆ ಟೀಮ್ ಕೊಲ್ಯಾಬ್ರೇಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಿತ್ ಸೇಲ್ಸ್ ಆಪ್ರೇಟರ್ಸ್ ಆ್ಯಂಡ್ ಟೆಕ್ನಿಕಲ್ ಟೀಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಬ್ಬರೇ ಟೀಮ್ ಆಗಿ ಇಲ್ಲಿ ವರ್ಕ್ ಮಾಡೋವಂಥದ್ದಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋದಕ್ಕೆ ಇಲ್ಲಿ ಸೇಲ್ಸ್ ಟೀಮು, ಆಪ್ರೇಟರ್ ಟೀಮು, ಟೆಕ್ನಿಕಲ್ ಟೀಮ್ಸ್ ಅನ್ನೋ ಟೀಮ್ಸ್ಗಳು ಕೂಡ ಇದೆ, ವರ್ಕರ್ಸ್ ಕೂಡ ಇದ್ದಾರೆ, ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ಟೀಮ್ ಮೀಟಿಂಗ್ಗಳನ್ನ ಇಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಸೊ ಅದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು, ಇನ್ನು ಟೀಮ್ ಮೀಟಿಂಗ್ಸ್, ಟ್ರೈನಿಂಗ್ಸ್ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇನ್ನು ನಿಮಗೆ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವೇನಾದ್ರು ಹೈಸ್ಕೂಲು, ಡಿಪ್ಲೊಮೊ ಅಥವಾ ಡಿಗ್ರಿಗಳನ್ನ ಮಾಡಿದರೆ ಓಕೆ ಅಂತ ಹೇಳಿದ್ದಾರೆ. ಸೊ ಹೈಸ್ಕೂಲ್ ಅಂದರೆ ನೀವು ಅಟ್ಲೀಸ್ಟ್ 12ನ ಪಾಸ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ 12th ಪಾಸ್ ಆಗಿದ್ದೀರಾ ಮಿಸ್ ಮಾಡದೆ ಇದಕ್ಕೆ ಅಪ್ಲೈನ ಮಾಡ್ಕೊಳ್ಳಿ. ಓಕೆನಾ. ಹಾಗೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ವರ್ಬಲ್ ಆ್ಯಂಡ್ ರಿಟರ್ನ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು, ಬರೆಯೋದಕ್ಕೆ ಓದೋದಕ್ಕೂ ಬರಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿದ್ರೆ ಎಬಿಲಿಟಿ ಟು ಮಲ್ಟಿ ಟಾಸ್ಕ್, ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಮಲ್ಟಿ ಟಾಸ್ಕ್ನ ನೀವು ಮಾಡೋದಕ್ಕೆ ಆಗಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಒಬ್ಬರು ಕಸ್ಟಮರ್ ಕಾಲ್ ಮಾಡಿರ್ತಾರೆ, ಅದೇ ಟೈಮಲ್ಲಿ ಯಾರೋ ನಿಮಗೆ ಚಾಟ್ ಮಾಡ್ತಾರೆ ಅಥವಾ ಇಮೇಲ್ನ ಸೆಂಡ್ ಮಾಡ್ತಾರೆ, ನೀವು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ಗಳಿರಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಲೈಕ್ ಫ್ರೆಶ್ ಡೆಸ್ಕ್ ಆ ರೀತಿಯಾದಂಥ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದರೂ ಟ್ರೈನಿಂಗಲ್ಲಿ ಅವ್ರು ಹೇಳ್ಕೊಡ್ತಾರೆ, ಇಲ್ಲಾಂದರೆ ನೀವು ಯೂಟ್ಯೂಬ್ ನೋಡಿ ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನೀವು ಕಲಿಬೋದು. ಓಕೆನಾ. ಹಾಗೆ ಪಾಸಿಟಿವ್ ಅಟೆನ್ಷನ್ ಆ್ಯಂಡ್ ಕಸ್ಟಮರ್ ಫೋಕಸ್ಡ್ ಮೈಂಡ್ಸೆಟ್ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಮೈಂಡ್ಸೆಟ್ ಪಾಸಿಟಿವ್ ಆಗಿರಬೇಕು, ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋ ಅಂಥದ್ದು ಅಥವಾ ಮಾಡೋ ಅಂಥದ್ದಲ್ಲ. ಹಾಗೆ ಕಸ್ಟಮರ್ ಫೋಕಸ್ಡ್ ಆಗಿರಬೇಕು. ಕಸ್ಟಮರ್ ಮಾತಾಡಬೇಕಾದ್ರೆ ಅವರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಏನು ರಿಸಾಲ್ವ್ನ ಕೊಡ್ಬೋದು ಅಥವಾ ಆನ್ಸರ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ಆಗಿರಬೇಕು. ಬೇರೆ ಕಡೆ ಎಲ್ಲ ನಿಮ್ಮ ಕಾನ್ಸಂಟ್ರೇಷನ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸಿಂಪಲ್ಲಾಗಿ ಅವರ ಪ್ರಾಡಕ್ಟ್ಸ್ಗಳ ಬಗ್ಗೆ, ಅವರ ಪಾಲಿಸೀಸ್ಗಳ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಅಥವಾ ಟ್ರೈನಿಂಗ್ನ ಕೊಟ್ಟಿರ್ತಾರೆ. ನೀವು ಅದನ್ನೇ ನಿಮ್ಮ ಕಸ್ಟಮರ್ಸ್ ಕಾಲ್, ಇಮೇಲ್ ಅಥವಾ ಚಾಟ್ ಮಾಡಿದಾಗ ಅವ್ರಿಗೆ ಹೇಳ್ಬೇಕಾಗಿರುತ್ತೆ ಅಷ್ಟೆ.
ಸಿಂಪಲ್ ಆಗಿರೋಂಥ ಕೆಲಸ ಆಗಿರುತ್ತೆ. ಅದಕ್ಕೂ ನಿಮಗೆ ಒಳ್ಳೆ ಅಮೌಂಟ್ನೇ ಪೇ ಮಾಡ್ತಾರೆ. ಬಟ್ ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ ನಿಮ್ಮ ಅಮೌಂಟ್, ನಿಮಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ. ಯಾಕೆ ಅಂದರೆ ನೀವು ಹೇಗೆ ಇಂಟರ್ವ್ಯೂನ ಅಟೆಂಡ್ ಮಾಡ್ತೀರಾ ಅಥವಾ ಕ್ರ್ಯಾಕ್ ಮಾಡ್ತೀರಾ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಫ್ರೆಷರ್ ಆಗಿದ್ದೀರಾ ಅಥವಾ ನಿಮ್ಮ ಲಾಸ್ಟ್ ಸ್ಯಾಲ್ರಿ ಎಷ್ಟಿತ್ತು ಅದೆಲ್ಲನೂ ನೋಡಿಕೊಂಡು ಅವ್ರು ನಿಮಗೆ ಒಂದು ಸ್ಯಾಲ್ರಿನ ಹೇಳ್ತಾರೆ. ಸೊ ಇಲ್ಲಿ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಓಕೆನಾ, ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಲವೊಂದು ನಿಮ್ಮ ಇನ್ಫಾರ್ಮೇಷನ್ಸ್ ಕೇಳುತ್ತೆ. ಸರಿ ಅಂತ ಇದ್ದರೆ ನೀವು ನೆಕ್ಸ್ಟ್ ಅಂತ ಕೊಡ್ಬೋದು. ನೀವೇನಾದ್ರು ಅಪ್ಲೋಡ್ ಮಾಡಿಲ್ಲ, ಟೈಪ್ ಮಾಡಿಲ್ಲ ಅಂದರೆ ನೀವು ಟೈಪ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಆಲ್ರೆಡಿ ಬೇರೆ ಆ್ಯಪ್ ಲೈಕ್ ಇಯರಿಂಗ್ಸ್ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನನ್ನನ್ನು ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಅದು ಡೈರೆಕ್ಟಾಗಿ ತೊಗೊಳ್ತಾ ಇದೆ. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ನಿಮಗೆ ಈ ಇಂಟರ್ಫೇಸ್ಗೆ ತೊಗೊಂಡು ಬರುತ್ತೆ. ಮೊದಲನೇ ಕ್ವಶನ್ ನೋಡಿದ್ರೆ ನಿಮಗೆ ನೀವು ಹೈಸ್ಕೂಲ್ ಪಾಸ್ ಆಗಿರ್ತೀರ ಅಲ್ವಾ, ಅಂದರೆ 12th ಆಗಿದೆ ಅಲ್ವಾ ಅಂತ ಕೇಳ್ತದೆ. ನೀವು 12th ಪಾಸ್ ಆಗಿದ್ದರೆ ಎಸ್ ಅಂತ ಕೊಡ್ಬೋದು. ಅದಾದಮೇಲೆ ಯು ಹ್ಯಾವ್ ಕಂಪ್ಲೀಟೆಡ್ ದ ಫಾಲೋಯಿಂಗ್ ಲೆವೆಲ್ ಆಫ್ ಎಜುಕೇಷನ್ಸ್, ಡಿಗ್ರಿ ಕಂಪ್ಲೀಟ್ ಆಗಿದೆ ಅಲ್ವಾ ಅಂತ ಕೇಳ್ತದೆ. ನೀವೇನಾದ್ರು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡ್ಬೋದು. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡ್ಯೂ ಯು ಹ್ಯಾವ್ ಇನ್ ಓಕೆ ಸೇಲ್ಸ್ ಫೋಕಸ್ಡ್ ಆಗಿ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಿಮಗೆ ಇದೆ ಅಂತ ಕೇಳ್ತದೆ. ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಹಾಕ್ಬೋದು. ನೀವು ಫ್ರೆಷರ್ ಏನಾದರೂ ಆಗಿದ್ದರೆ N/A ಅಂತ ನೀವು ಹಾಕ್ಬೋದು, ಅಂದರೆ ನನ್ನ ಅಂತ ನೀವು ಹಾಕ್ಬೋದು. ಓಕೆನಾ, ಇದೆಲ್ಲ ಆದಮೇಲೆ ಇಲ್ಲಿ ರಿವ್ಯೂ ಅಂತ ಕೊಟ್ಟರೆ ನೀವು ಕೊಟ್ಟಿರೋವಂಥ ಇನ್ಫಾರ್ಮೇಷನ್ನೆಲ್ಲ ಅದು ಇನ್ನೊಂದು ಸಲ ಶೋ ಮಾಡುತ್ತೆ. ಅದನ್ನು ನೀವು ಸರಿ ಇದ್ದರೆ ಓಕೆ ಅಂತ ಕೊಡ್ಬೋದು. ಇಲ್ಲಾಂದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ನೊಂದು ಸಲ ಅದನ್ನು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅದು ಈ ರೀತಿಯಾದಂಥ ಇಂಟರ್ಫೇಸ್ನ ತೊಗೊಂಡು ಬರುತ್ತೆ. ಸೊ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ಅವರು ನಿಮ್ಮ ರೆಸ್ಯೂಮ್ನೆಲ್ಲನೂ ಒಂದು ಸಲ ಚೆಕ್ ಮಾಡ್ತಾರೆ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ತಾರೆ. ನೀವೇನಾದ್ರು ಸೂಟ್ ಆಗ್ತೀರಾ ಅನ್ನೋ ಆಗಿದ್ದರೆ ನಿಮಗೆ ಇಮೇಲ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ. ಸೊ ಆದಷ್ಟು ನಿಮ್ಮ ಇಮೇಲ್ನ ಚೆಕ್ ಮಾಡ್ಕೊತಾ ಇರಿ. ಸ್ಪ್ಯಾಮ್ ಲಿಸ್ಟ್ ಕೂಡ ಹೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಸ್ಪ್ಯಾಮ್ ಲಿಸ್ಟು ಕೂಡ ಅವರು ಚೆಕ್ ಮಾಡ್ಕೊತಾ ಇರಿ ನೀವು. ಇನ್ನು ಅನ್ನೋನ್ ನಂಬರಿಂದ ಕಾಲ್ ಬಂದರೆ ಆದಷ್ಟು ಆನ್ಸರ್ ಮಾಡಿ ಕರೆಕ್ಟಾಗಿ ರಿಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.